ನಮಸ್ಕಾರ. ಇವತ್ತು ಯಾರೋ ಒಬ್ಬರು ಟ್ರೇಡರ್ ಹತ್ರ ಹೀಗೆ ಮಾತಾಡ್ತಿರೋವಾಗ ಅವರೊಂದು ಪ್ರಶ್ನೆ ಕೇಳಿದ್ರು. ಪ್ರಶ್ನೆ ಅಂದರೆ ಅವ್ರಿಗಿರೋಂಥ ತೊಂದರೆ ಟ್ರೇಡಿಂಗಲ್ಲಿ ಏನಪ್ಪ ಅಂದರೆ, ಏನು ಮಾರ್ಕೆಟ್ ಈ ನಡುವೆ ಈ ಥರ ಗ್ಯಾಪ್ ಅಪ್ಪು ಅಥವಾ ಗ್ಯಾಪ್ ಡೌನ್ ಆಗಿಬಿಡ್ತಾ ಇದೆ, ಈ ಥರ ಆಗ್ತಿದ್ರೆ ಹೇಗೆ ಟ್ರೇಡ್ ಮಾಡೋದು, ನಮ್ಮಂಥವ್ರಿಗೆಲ್ಲ ಜಾಗನೇ ಸಿಗೋದಿಲ್ವಲ್ಲ ಟ್ರೇಡ್ ಮಾಡೋದಕ್ಕೆ ಅಂತ ಒಂದು ಪ್ರಶ್ನೆ. ಸೊ ಅಲ್ಲಿ ಐ ಆಮ್ ಶ್ಯೂರ್ ನೀವೆಲ್ಲರೂ ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನಿಮಗೂ ಸುಮಾರು ಜನಕ್ಕೆ ಈ ಪ್ರಶ್ನೆ ಬಂದಿರ್ಬೋದು ನಿಮ್ಮ ಟ್ರೇಡಿಂಗಲ್ಲಿ, ಟ್ರೇಡ್ ಮಾಡ್ತಿರೋವಾಗ ಮಾರ್ಕೆಟಲ್ಲಿ. ಸೊ ಈ ಪ್ರಶ್ನೆ ಬಂದವಾಗ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ. ನಿಮ್ಗೆ ಏನಕ್ಕೆ ಬೇಜಾರಾಗ್ತಿದೆ, ಅಲ್ಲಿ ಗ್ಯಾಪ್ ಅಪ್ ಆಗಲಿ ಗ್ಯಾಪ್ ಡೌನ್ ಆಗಲಿ ಆದಾಗ ಮಾರ್ಕೆಟಲ್ಲಿ ನೀವು ಯಾಕೆ ಬೇಜಾರಾಗ್ತಿದೆ? ಇವತ್ತು 15ನೇ ತಾರೀಕು ಏಪ್ರಿಲ್, ಈ ದಿವಸ ಮಾರ್ಕೆಟ್ ಮೂವ್ಮೆಂಟ್ ಎಸ್ಪೆಷಲಿ ನಿಫ್ಟಿ ಪ್ರೈಸ್ ಮೂವ್ಮೆಂಟ್ ನೀವು ನೋಡಿದ್ರೆ ಆಲ್ಮೋಸ್ಟ್ 2%ಗಿಂತ ಜಾಸ್ತಿ ಗ್ಯಾಪ್ ಅಪ್ಪಲ್ಲೇ ಓಪನ್ ಆಗಿದೆ. ಸೊ ಈ ಥರ ಗ್ಯಾಪ್ ಅಪ್ ಆದಾಗ ನಮ್ಗೆ ಎಲ್ಲಿ ಬೇಜಾರಾಗುತ್ತೆ, ಯಾಕೆ ತೊಂದರೆ ಥರ ಕಾಣಿಸುತ್ತಂದರೆ, ಮೇ ಬಿ ಆ ಗ್ಯಾಪ್ ಅಪ್ ಆಗೋಕ್ಕೆ ಮುಂಚೆ ನಮ್ಮ ಹತ್ರ ಟ್ರೇಡ್ ಇಲ್ಲದೆ ಹೋಗಿರ್ಬೋದು. ಮಾರ್ಕೆಟಲ್ಲಿ ಮೂವ್ಮೆಂಟ್ ಆಗ್ತಿದೆ, ನಾವೇನು ಮಾಡಿಲ್ವಲ್ಲ ಅಂತ ಒಂದು ಬೇಜಾರು ಇರ್ಬೋದು. ಆ ಬೇಜಾರಲ್ಲಿ ನಮ್ಗೆ ಹೆಂಗೆ ಅನಿಸ್ಬಿಡುತ್ತಂದರೆ, ಮಾರ್ಕೆಟ್ ಈ ಥರ ಬಿಹೇವ್ ಮಾಡ್ತಿದೆ, ನಮ್ಮಂಥವ್ರಿಗೆ ಈ ಥರ ಆಪರ್ಚುನಿಟಿನೇ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಕೊನೆಯಲ್ಲಿ ಕನ್ಕ್ಲೂಷನ್ ಥಿಂಕಿಂಗ್ ಈ ಥರ ಬಂದಿರ್ಬೋದು. ಓಕೆ, ನಿಜ ಏನಪ್ಪ ಅಂದರೆ, ಮಾರ್ಕೆಟಲ್ಲಿ ಗ್ಯಾಪ್ ಅಪ್ಪು ಗ್ಯಾಪ್ ಡೌನ್ ಅನ್ನೋದನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡಿ ನೋಡಿದ್ರೆ ಅದು ರೆಗ್ಯುಲರಾಗಿ ಆಗ್ತಿರುತ್ತೆ. ಒಂದೊಂದು ಸತಿ ಸಣ್ಣ ಪುಟ್ಟ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಿರುತ್ತೆ, ಒಂದು ಮೇಜರ್ ಗ್ಯಾಪ್ ಅಪ್ ಗ್ಯಾಪ್ ಡೌನು ಆಗಿರುತ್ತೆ. ಓಕೆ, ಸೊ ಇಂಥ ಮೂಮೆಂಟಲ್ಲಿ ಟ್ರೇಡ್ ಮಾಡೋದು ಹೇಗೆ ಅಂತ ಬಂದಾಗ ಇವತ್ತಿನ ದಿವಸ ನಾನು ನಿಮ್ಗೆ ಕೂತ್ಕೊಂಡು ಇದನ್ನು ಈ ಥರ ಅನಲೈಸ್ ಮಾಡಬೇಕು, ಈ ಥರ ಲೈನ್ಗಳು ಎಳಿಬೇಕು, ಗ್ಯಾಪ್ ಆದರೆ ಈ ಥರ ಟ್ರೇಡ್ ಮಾಡಬೇಕು, ಇದೆಲ್ಲ ನಾನು ಯಾವುದೂ ಹೇಳ್ಕೊಡೋಕ್ಕೆ ಬಂದಿಲ್ಲ. ಓಕೆ, ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಯಾವತ್ತೂ ಹೇಳ್ತಿರ್ತೀನಿ, ಮಾರ್ಕೆಟ್ ಮೂಮೆಂಟ್ನ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಮೂಮೆಂಟ್ ಯಾವತ್ತೂ ಒಂದೇ ಥರ ಇರೋದಿಲ್ಲ. ಅಂದಾಗ ವೆರೈಟೀಸ್ ಆಫ್ ಮಾರ್ಕೆಟ್ ಮೂಮೆಂಟ್ಸ್ ಇರುತ್ತೆ. ಆ ವೆರೈಟೀಸಲ್ಲಿ ಒನ್ ಆಫ್ ದ ವೆರೈಟಿ ಬಂದ್ಬಿಟ್ಟು ಗ್ಯಾಪ್ ಅಪ್ ಆಗೋದು ಅಥವಾ ಗ್ಯಾಪ್ ಡೌನ್ ಆಗೋದು. ಓಕೆ, ಸೊ ಇವತ್ತು ನಿಮ್ಗೆ ಈ ವಿಷಯದ ಬಗ್ಗೆ ಒಂದು ಕ್ಲಾರಿಟಿ ತಿಳಿಸೋದಕ್ಕೆ ನಾನು ನಿಫ್ಟಿ ಅನ್ನೋ ಒಂದು ಇಂಡೆಕ್ಸ್, ಅದರದ್ದು ಎಕ್ಸಾಂಪಲ್ ತೊಗೊಂಡು ಅದರಲ್ಲಾಗಿರೋಂಥ ಪ್ರೈಸ್ ಮೂಮೆಂಟ್, ಆ ಪ್ರೈಸ್ ಮೂಮೆಂಟಲ್ಲಿ ನಾವು ಯಾವ ಥರ ಟ್ರೇಡ್ ಮಾಡಬಹುದಾಗಿತ್ತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ಕ್ಲಾರಿಟಿ ಕೊಡ್ತೀನಿ. ಓಕೆ, ಸೊ ಆಬ್ವಿಯಸ್ಲಿ ಕ್ಲಾರಿಟಿ ಕೊಡ್ತೀನಿ ಅಂದಾಗ ನಾನು ಡೈನಮಿಕ್ ಸಿಸ್ಟಮ್ ಮತ್ತು ಡೈನಮಿಕ್ ಲೈವ್ ನಮ್ಮ ಈ ಸಾಫ್ಟ್ವೇರ್ ಏನಿದೆ ಅದ್ರ ಮುಖಾಂತರನೇ ಕ್ಲಾರಿಟಿ ಕೊಡೋಕ್ಕೆ ಬರ್ತೀನಿ. ಏನಕ್ಕಪ್ಪ ಅಂದರೆ, ಅನಲೈಸ್ ಮಾಡೋದು ಹೇಗೆ ಅಂದ್ಬಿಟ್ಟು ನಾನು ಇವತ್ತು ತನಕ ಯಾರಿಗೂ ಈ ವಿಡಿಯೋಸ್ ಮುಖಾಂತರ ನಾನು ನಿಮಗೆ ತಿಳಿಸ್ಲಿಲ್ಲ. ಏನಕ್ಕೆ ಹೇಳಿ, ನಮ್ಮ ಡೈನಮಿಕ್ ಸಿಸ್ಟಮ್ ಡೈನಮಿಕ್ ಲೈವ್ ಸಾಫ್ಟ್ವೇರ್ ಇರೋವಾಗ ನಾವು ಅನಲೈಸ್ ಮಾಡೋ ಕೆಲಸನೇ ಇಲ್ವಲ್ಲ. ಸುಮಾರು ಜನ ಸ್ಟಾಕ್ ಮಾರ್ಕೆಟ್ಗೆ ಬರಬೇಕು ಅಂತಿರೋರು ಅಥವಾ ಹೊಸದಾಗಿ ಬಂದಿರೋರು ನೀವು ಅನ್ಕೊತಿರ್ಬೋದು, ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಬೇಕು ಅಂದರೆ ಅದನ್ನು ಅನಲೈಸ್ ಮಾಡೋಕ್ಕೆ ಗೊತ್ತಿರಬೇಕು, ಪ್ರಿಡಿಕ್ಟ್ ಮಾಡೋಕ್ಕೆ ಗೊತ್ತಿರಬೇಕು ಅಂತ. ಖಂಡಿತ ಇಲ್ಲ. ಎಸ್ಪೆಷಲಿ ಡೈನಮಿಕ್ ಸಿಸ್ಟಮ್ ಡೈನಮಿಕ್ ಲೈವ್ ನಮ್ಮ ಹತ್ರ ಇರೋವಾಗ ಆ ಕೆಲಸ ಒಂದು ಮಾಡಲೇಬಾರ್ದು. ಓಕೆ, ಏನಕ್ಕೆ ಹೇಳಿ, ಆ ಕೆಲಸ ಎಲ್ಲ ಸಾಫ್ಟ್ವೇರೇ ಮಾಡಿಬಿಡುತ್ತೆ. ನಮ್ಮ ಕೆಲಸ ಏನಪ್ಪ ಅಂದರೆ, ಅದು ಆ ಸಾಫ್ಟ್ವೇರ್ ಏನು ಹೇಳುತ್ತೆ, ಕೊನೆಯಲ್ಲಿ ಇನ್ಫಾರ್ಮೇಷನ್ ಏನು ಕೊಡುತ್ತೆ, ಆ ಇನ್ಫಾರ್ಮೇಷನ್ ಪ್ರಕಾರ ನಮ್ಮ ಪಾರ್ಟಿಗೆ ಟ್ರೇಡ್ ಮಾಡ್ಕೊಂಡು ಹೋಗೋದೇ ಕೆಲಸ. ಅರ್ಥ ಆಯ್ತಾ? ಸೊ ಇವತ್ತಿನ ದಿವಸ 15ನೇ ತಾರೀಕು ಏಪ್ರಿಲ್ಗೆ 2%ಗಿಂತ ಜಾಸ್ತಿ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂದರೆ ಅದಕ್ಕೆ ಮುಂಚೆ ಏನು ನಡೀತು, ಎಲ್ಲಿಂದ ನಮ್ಮ ಡೈನಮಿಕ್ ಲೈವ್ ನಮ್ಮನ್ನು ಇದನ್ನು ಟ್ರ್ಯಾಕ್ ಮಾಡಿ ನಮಗೊಂದು ಟ್ರೇಡಿಂಗ್ ಆಪರ್ಚುನಿಟಿ ಕೊಡ್ತಾ ಬಂತು, ಈ ಗ್ಯಾಪಲ್ಲಿ ನಮ್ಮ ಡೈನಮಿಕ್ ಮೆಂಬರ್ಸ್ ಟ್ರೇಡ್ ಮಾಡಿದರೆ ಯಾವ ಥರ ಟ್ರೇಡ್ ಮಾಡಿರೋರು ಅನ್ನೋ ಡೀಟೇಲ್ಸ್ನ ನಾನು ಇಲ್ಲಿ ಇವತ್ತು ನಿಮಗೆ ತಿಳಿಸ್ತೀನಿ. ಸೊ 11ನೇ ತಾರೀಕು ಬೆಳಗ್ಗೆ 9:55ಗೆ ನಿಫ್ಟಿ ಪ್ರೈಸ್ ಆವತ್ತಿನ ದಿವಸ ಆಲ್ರೆಡಿ ಗ್ಯಾಪ್ ಅಪ್ ಓಪನ್ ಆಗಿ ಕಂಟಿನ್ಯೂಸ್ ಆಗಿ ಮೇಲೆ ಬರ್ತಾ ಇದೆ. ಬರ್ತಿರೋವಾಗ ನಮ್ಮ ಡೈನಮಿಕ್ ಲೈವಲ್ಲಿ ಬೆಳಗ್ಗೆ 9:55ಗೆ ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ ಅಂತ ಏನು ಹೇಳ್ತೀವಿ, ಅಲ್ಲಿ ಆ್ಯಕ್ಷನಲ್ಲಿ ಬೈ ಲಾಂಗ್ ಆ್ಯಕ್ಟ್ ನೌ ಅಂತ ಬರೆದಿತ್ತು. ಇವಾಗ ಬೈ ಲಾಂಗ್ ಆ್ಯಕ್ಟ್ ನೌ ಅಂದರೆ ಏನರ್ಥ, ಬೈ ಸಿಗ್ನಲ್ ಬಂದಿದೆ, ಲಾಂಗ್ ಪೊಸಿಷನ್ ತೊಗೊಳ್ಳಿ, ಆ್ಯಕ್ಟ್ ನೌ ಅಂದರೆ ಇವಾಗಲೇ ಬೈ ಮಾಡಿ ಅಂದರೆ ತುಂಬ ಬಿಡಿಸಿ ಹೇಳ್ತಿದೆ ಆ ಸಾಫ್ಟ್ವೇರ್. ನಮಗೆ ಯಾರಿಗೂ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೂ ಅದನ್ನು ಓದಿದ್ರೆ ಅರ್ಥ ಮಾಡ್ಕೊಂಬಿಡ್ತಾರೆ. ಅಲ್ಲಿ ಏನು ಬರ್ದಿದೆ ಅಂತ ಓದಿದ್ರೆ ಅರ್ಥ ಆಗೋವಂಥದ್ದು. ಓಕೆ, ಸೊ ಬೈ ಬಂದಿದೆ, ಬೈ ಮಾಡೋಣ ಅನ್ನೋದನ್ನು ನಾವು ನೋಡಿದ್ರೆ 22,860 ಈ ರೇಟ್ಗೆ ನಾವು ಅದನ್ನು ಬೈ ಮಾಡ್ಬೋದಾಗಿತ್ತು. ಇವಾಗ ಬೈ ಮಾಡೋಕ್ಕೆ ಮುಂಚೆ ಯಾಕೆ ಇದನ್ನು ಬೈ ಮಾಡಬೇಕು, ಯಾಕಂದರೆ ಬೈ ಲಾಂಗ್ ಆ್ಯಕ್ಟ್ ನೌ ಅಂತ ಬಂದಾಗ ಅದರ ಜೊತೆಯಲ್ಲಿ ಮೇಲ್ಗಡೆ ಒಂದು ಡೈನಮಿಕ್ ಸಿಗ್ನಲು ಬಂದಿದೆ. ಆ ಡೈನಮಿಕ್ ಸಿಗ್ನಲ್ ಯಾವುದಪ್ಪ ಅಂತ ನಾವು ಆ ಟೈಮ್ಗೆ ಅದು ಬಂದಾಗ
ನಮ್ಮ ಡೈನಮಿಕ್ ಸಿಗ್ನಲ್ಸ್ NDC ಅಂತ ಏನು ಬರೆದಿರುತ್ತೆ ಅಲ್ಲಿ ನೋಡಿದ್ರೆ ಆವತ್ತಿನ ದಿವಸ C1 ಅಂತ ಬರೆದಿತ್ತು. ಇವಾಗ ನೀವು ನೋಡ್ತಿರುವಾಗ C3 ಅದು ಲೇಟೆಸ್ಟ್ ತೋರಿಸ್ತಿದೆ. ಓಕೆ, ಸೊ ಹಳೇದು ಪ್ರೀವಿಯಸ್ ಆಗಿ ಅಂದರೆ 11th ಏಪ್ರಿಲ್ ಬಂದಿರೋಂಥ ಸಿಗ್ನಲ್ ಇವಾಗ ನಿಮ್ಗೆ ಅಲ್ಲಿ ಡಿಸ್ಪ್ಲೇ ಕಾಣಿಸದೆ ಹೋಗ್ಬೋದು. ಯಾಕಂದರೆ ಅದು ಆಲ್ರೆಡಿ ಬ್ರೇಕ್ ಆಗಿ ಮುಂದೆ ಹೋಗಿರೋದ್ರಿಂದ, ನಾನು ಹಿಂದಿನ ದಿವಸ ತೋರಿಸ್ತಿರೋದ್ರಿಂದ ಈ ವಿಷಯ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಅಲ್ಲಿ ಬೈ ಬಂದಾಗ ನಾನು ಯಾಕೆ ಬೈ ಮಾಡಬೇಕು? ಯಾಕಂದರೆ ಜೊತೆಯಲ್ಲಿ ಡೈನಮಿಕ್ ಸಿಗ್ನಲ್ ಒಂದಿತ್ತು. ಡೈನಮಿಕ್ ಸಿಗ್ನಲ್ ಜೊತೆಲೇ ಬಂದಿದೆ ಅಂದರೆ ಅದರ ಅರ್ಥ ಏನು? ಪ್ರೈಸ್ ಅಲ್ಲಿಂದ ಟರ್ನ್ ಆಗ್ಬೋದು, ಸ್ವಲ್ಪ ಹುಷಾರಾಗಿರಿ ಅನ್ನೋದು ಅರ್ಥ. ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ಡೈನಮಿಕ್ ಮೆಂಬರ್ಸ್ ಯಾರೆಲ್ಲ ಜಾಯ್ನ್ ಆಗ್ತಾರೆ ಅವ್ರಿಗೆ ಆ ಟ್ರೈನಿಂಗಲ್ಲಿ ತಿಳಿಸಿರ್ತೀವಿ. ನೀವೊಂದು ಪೊಸಿಷನ್ ತೊಗೊಂಡು ಒಂದು ಡೈನಮಿಕ್ ಸಿಗ್ನಲ್ ಅಥವಾ ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಿದೆ ಅಂದರೆ ಅಲ್ಲಿಂದ ಸ್ವಲ್ಪ ಅಲರ್ಟ್ ಆಗಿ ಅಲ್ಲಿಂದ ಮಾರ್ಕೆಟ್ ಟರ್ನ್ ಆಗೋ ಚಾನ್ಸಸ್ ಇದೆ. ಬೇಗ ಎಕ್ಸಿಟ್ ಮಾಡೋದಕ್ಕೆ ರೆಡಿಯಾಗಿ, ಬೇಗ ಎಕ್ಸಿಟ್ ಮಾತ್ರ ಅಲ್ಲ, ಎಕ್ಸಿಟನ್ನು ರಿವರ್ಸ್ ಮಾಡೋಕ್ಕೂ ರೆಡಿಯಾಗಿರಿ. ಬಟ್ ಆ ಒಂದು ಟ್ರೇಡ್ ಆ್ಯಕ್ಷನ್ ತೊಗೊಳೋದಕ್ಕೆ ಆ ಡೈನಮಿಕ್ ಸಿಗ್ನಲ್ ಜೊತೆ ಇನ್ನೊಂದು ಕನ್ಫರ್ಮೇಷನ್ ಬರಲಿ, ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡಿ. ಇಷ್ಟು ಡೀಟೇಲ್ ನಾವು ಹೇಳಿರ್ತೀವಿ. ಅದು ಏನು ಕನ್ಫರ್ಮೇಷನ್ ಏನು ಅನ್ನೋದನ್ನು ನೀವು ಟ್ರೈನಿಂಗ್ ಅಟೆಂಡ್ ಮಾಡೋರಿಗೆ ಡೀಟೇಲಾಗಿ ಗೊತ್ತಾಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಬಟ್ ಇನ್ನೊಂದು ವಿಷಯ, ನಾನು ಯಾಕೆ ಬೈ ಮಾಡಬೇಕು? ಫಸ್ಟ್ ಆಫ್ ಆಲ್ ಬೈ ಮಾಡೋದಕ್ಕೆ ಏನಿದೆ ಇಲ್ಲಿ ಸ್ಟ್ರೆಂತು ಅಂತ ನೋಡಿದ್ರೆ, ಕೆಳಗಡೆ ಎಲ್ಲಿಂದ ಬಂತು, ಮೇಲ್ ಬಂದು ಇದು ಬೈ ಕೊಡೋಕ್ಕೆ ಮುಂಚೆ ಕೆಳಗಡೆ ಏನಾಯಿತು ಅಂತ ನೋಡಿದಾಗ, ಕೆಳಗಡೆ ಬಾಟಮ್ ಮಾಡಿದಾಗ ಡೈನಮಿಕ್ ಮೇಜರ್ ಸಿಗ್ನಲ್ ಒಂದು ಬಂದಿತ್ತು. ಆ ಡೈನಮಿಕ್ ಮೇಜರ್ ಸಿಗ್ನಲಿಂದ ಮೇಲ್ ಬಂದು ನಮಗಿಲ್ಲಿ ಬೈಯಿಂಗ್ ಆಪರ್ಚುನಿಟಿ ಕೊಡ್ತಿದೆ. ಅಂದರೆ ಒಳ್ಳೆ ಸ್ಟ್ರೆಂತ್ ಇದೆ ಇದು ಅಪ್ ಮೂವ್ಮೆಂಟ್ ಕೊಡೋದಕ್ಕೆ ಅನ್ನೋದು ಇಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಫಸ್ಟ್ ಎಂಟ್ರಿ ತೊಗೊಳ್ಳೋಣ. ತೊಗೊಂಡಾದಮೇಲೆ ಮಾರ್ಕೆಟ್ ಟರ್ನ್ ಆಗೋವಾಗ ನಮಗೇನಾದರೂ ಕನ್ಫರ್ಮೇಷನ್ ಸಿಕ್ಕಿದ್ರೆ ಅಲ್ಲಿಗೆ ಲಾಂಗ್ ಪೊಸಿಷನ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊಂಬಿಡೋಣ ಅನ್ನೋ ಒಂದು ಪ್ಲ್ಯಾನ್ ಇಟ್ಕೊಂಡು ನಾವು ಆ ಟ್ರೇಡ್ ತೊಗೊಂಡಿರ್ತೀವಿ. ಆಯಿತಾ? ಸೊ ತೊಗೊಂಡಾದಮೇಲೆ ಪ್ರೈಸ್ ಆವತ್ತಿನ ದಿವಸ 11ನೇ ತಾರೀಕು ಏನಾಯಿತು, ಇನ್ನು ಸ್ವಲ್ಪ ಮೇಲೋಯ್ತು. ಮೇಲೆ ಹೋಗಿ ಮಧ್ಯಾಹ್ನ ಅಷ್ಟೊತ್ತಿಗೆ ಕಂಟಿನ್ಯೂಸ್ ಆಗಿ ಸ್ವಲ್ಪ ನಿಧಾನಕ್ಕೆ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಇವಾಗ ಡೌನ್ ಬರ್ತಿರೋವಾಗ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ನಮ್ಮ ಡೈನಮಿಕ್ ಲೈವಲ್ಲಿ ID3 ಸ್ಪೀಡ್ ಸಿಗ್ನಲ್ ಅನ್ನೋದು ಏನಿದೆ ಅದು ಸೆಲ್ ಸಿಗ್ನಲ್ ಕೊಟ್ಬಿಡ್ತು. ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ ನಾವು ಹುಡುಕ್ತಾ ಇದ್ದಿದ್ದು ಕನ್ಫರ್ಮೇಷನ್ ಇದೆ. ಬಟ್ ಇದ್ರೂ ನಾವು ನಮ್ಮ ಟ್ರೈನಿಂಗಲ್ಲಿ ಏನು ಹೇಳ್ತೀವಿ ನೋಡಿ, ಪ್ರೆಷರೆಲ್ಲ ಅಪ್ವರ್ಡ್ಗಿದೆ. ಹೆಂಗೆ, ಯಾವ ಬೇಸಿಸ್ ಮೇಲೆ ಹೇಳ್ತಿದ್ದೀನಿ ಅಂದರೆ, ಕೆಳಗಡೆ ಡೈನಮಿಕ್ ಮೇಜರ್ ಸಿಗ್ನಲ್ ಇದೆ, ಟಾಪಲ್ಲಿ ಬಂದಿರೋದು ಬರೀ ಒಂದು ಡೈನಮಿಕ್ ಸಿಗ್ನಲ್. ಇವರಿಬ್ಬರನ್ನೂ ಕಂಪೇರ್ ಮಾಡಿದ್ರೆ ಕೆಳಗಡೆ ಸ್ಟ್ರೆಂತ್ ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ಸೆಲ್ ಸಿಗ್ನಲ್ ಏನು ಬಂದಿದೆ ಅದು ಒಂದು ಕ್ಲಿಯರ್ ಸೆಲ್ ಸಿಗ್ನಲ್ ಇದೆಯಾ, ಏನು ಅಡ್ಡ ಇಲ್ವಾ, ಓಕೆ, ಯಾವುದೇ ಥರದ್ದು ಅಡ್ಡ ಸಿಗ್ನಲ್ಸ್ ಬೇರೆ ಯಾವುದು ಬಂದಿಲ್ವಾ ಅನ್ನೋದನ್ನು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಏನೂ ಬಂದಿಲ್ಲ ಅಂದರೆ ಆವಾಗ ನೀವು ಮರೀದೆ ಅದನ್ನು ಲಾಂಗ್ ಪೊಸಿಷನ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೋಬೋದು ಅನ್ನೋದನ್ನು ನಾವು ಟ್ರೈನಿಂಗಲ್ಲಿ ತಿಳಿಸಿರ್ತೀವಿ. ಇದೇ ಈ ಡೈನಮಿಕ್ ಲೈವಲ್ಲಿ ಡೌಮ್ಯಾಂಟಿಕ್ ಮೆಥಡ್ ಅಂತ ನಾನು ಸುಮಾರು ಸತಿ ಹೇಳಿರ್ತೀನಿ, ಕರೆಕ್ಟ್ ಅಲ್ವಾ? ಆ ಡೌಮ್ಯಾಂಟಿಕ್ ಮೆಥಡ್ ಪ್ರಕಾರ ಟ್ರೇಡ್ ಮಾಡೋರಿಗೆ 10 ಪಾಯಿಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ. ಆ ಇನ್ಸ್ಟ್ರಕ್ಷನಲ್ಲಿ ಈ ಒಂದು ನಾನು ಇವಾಗ ಹೇಳಿರೋಂಥ ಪಾಯಿಂಟ್ ತುಂಬ ಕ್ಲಿಯರಾಗಿ ಅಲ್ಲಿ ಮೆನ್ಷನ್ ಆಗಿದೆ. ಓಕೆ, ಸೊ ಅಲ್ಲಿ 2:30 ಅಲ್ಲಿ ಸೆಲ್ ಸಿಗ್ನಲ್ ಬಂದಾಗ ಇದು ಕ್ಲಿಯರ್ ಆಪರ್ಚುನಿಟಿ ಇದೆಯಾ, ಬೇರೆ ಏನು ಅಡ್ಡ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಹೋದರೆ, ಚೆಕ್ ಮಾಡ್ತಿರೋವಾಗ ID2 ಅನ್ನೋ ಒಂದು ಚಾರ್ಟನ್ನು ನಾವು ಚೇಂಜ್ ಮಾಡಿ ನೋಡಿದಾಗ ಅಲ್ಲಿ ಮಧ್ಯಾಹ್ನ 2:15 ಅಷ್ಟೊತ್ತಿಗೆ ಅಲ್ಲಿ ಕೆಳಗಡೆ ಒಂದು ಜಿಗ್ಜ್ಯಾಗ್ ಸಿಗ್ನಲ್ ಬಂದ್ಬಿಟ್ಟಿದೆ. ಜೊತೆಯಲ್ಲಿ ಮಿಡ್ ಸಿಗ್ನಲ್ ಅನ್ನೋದು ಒಂದು ಅಡ್ಡ ಬಂದು ನಿಂತಿದೆ. ಅಂದರೆ ಏನಾಯಿತು, ಇಲ್ಲಿ 2:15ಗೆ ಒಂದು ಅಡ್ಡ ಬಂದ್ಬಿಟ್ಟಿದೆ, 2:30ಗೆ ಮತ್ತೆ ಇನ್ನೊಂದು ಬಂದಿದೆ. ಅಲ್ಲಿ 2:30ಗೆ ನೋಡಿದ್ರೆ ID3 ಅಲ್ಲಿ ಸೆಲ್ ಸಿಗ್ನಲ್ ಕೊಡ್ತಿದೆ. ಅಂದರೆ ನಾವು ಸೆಲ್ ಮಾಡೋಣ ಅಂತ ಹೋದರೆ ಬೇರೆ ಯಾರೋ ಅಡ್ಡ ಇದ್ದಾರೆ. ನಮಗೆ ಗೊತ್ತು ಫೋರ್ಸ್ ಎಲ್ಲ ಅಪ್ವರ್ಡ್ಗಿದೆ, ಸೆಲ್ಲಿಂಗ್ ಆಪರ್ಚುನಿಟಿಲಿ ಸ್ವಲ್ಪ ಹುಷಾರಾಗಿರಬೇಕು ಅನ್ನೋ ಒಂದು ಥಿಂಕಿಂಗಲ್ಲಿ ಇಲ್ಲಿ ಸೆಲ್ ಸಿಗ್ನಲ್ ಬಂದಿದೆ, ಬಟ್ ಕ್ಲಿಯರ್ ಆಪರ್ಚುನಿಟಿ ಇಲ್ಲ. ಹಾಗಾಗಿ ಈ ಸೆಲ್ ಸಿಗ್ನಲ್ ಮಾಡೋದು ಬೇಡ, ಸೆಲ್ ಮಾಡೋದು ಬೇಡ, ಶಾರ್ಟ್ ಪೊಸಿಷನ್ ತೊಗೊಳ್ಳೋದು ಬೇಡ. ಶಾರ್ಟ್ ಪೊಸಿಷನ್ ಯಾಕೆ ತೊಗೋಬಾರ್ದು ಅಂದರೆ, ಸೆಲ್ ಬಂದಾಗ ಬೇರೆ ಯಾರೋ ಅಡ್ಡ ಬಂದಿದ್ದಾರೆ ಅಂದರೆ ಮಾರ್ಕೆಟ್ ಇಲ್ಲಿಂದ ಟರ್ನ್ ಆಗೋ ಚಾನ್ಸಸ್ ಕೂಡ ಇದೆ, ಅದಕ್ಕೆ ಇಲ್ಲಿ ಸೆಲ್ ಬೇಡ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡಿರೋದು. ಸರಿ, ಸೆಲ್ಲೇ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ಮೇಲೆ ಪ್ರೀವಿಯಸ್ ಆಗಿ ಬೈ ಮಾಡಿರೋಂಥ ಪೊಸಿಷನ್ ಯಾಕೆ ಎಕ್ಸಿಟ್ ಮಾಡಬೇಕು? ಅದನ್ನು ಹಾಗೆ ಇಟ್ಕೊಂಡು ವೆಯ್ಟ್ ಮಾಡ್ಬೋದಲ್ವಾ? ಸರಿ, ನಾನು ವೆಯ್ಟ್ ಮಾಡಿಬಿಟ್ಟು ಆಮೇಲೆ ತಿರ್ಗಾ ಡೌನ್ ಹೋಗ್ಬಿಟ್ರೆ ಏನು ಮಾಡೋದು? ಹೋಗಲಿ ಬಿಡಿ, ಅಲ್ಲಿ ಯಾರು ಅಡ್ಡ ಬಂದರೂ ಆ ಸಿಗ್ನಲ್ ಬ್ರೇಕ್ ಆಗುತ್ತೆ, ಆವಾಗ ನಾವು ಲಾಂಗ್ ಪೊಸಿಷನ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊಳ್ಳೋಣ, ಅಷ್ಟೇ ತಾನೇ ಕೆಲಸ. ಆರಾಮಾಗಿ ವೆಯ್ಟ್ ಮಾಡೋಣ, ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಇದರಲ್ಲಿ ಸ್ಟಾಪ್ ಲಾಸ್ ಹಾಕೋದಿಲ್ವ? ಅದೆಲ್ಲ ಬಿಟ್ಟು ಆಚೆ ಬನ್ನಿ ಸ್ವಲ್ಪ.
ಓಕೆ. ಸೊ ವೆಯ್ಟ್ ಮಾಡ್ತಿರುವಾಗ ಪ್ರೈಸ್ ಅಲ್ಲಿಂದ ಸ್ವಲ್ಪ ಟರ್ನ್ ಆಗಿ ಸ್ವಲ್ಪ ಮೇಲ್ ಕ್ಲೋಸ್ ಆಗಿದೆ. ಕ್ಲೋಸ್ ಆಗಿ ಇವತ್ತಿನ ದಿವಸ ಮಾರ್ಕೆಟ್ ಓಪನ್ ಆಗಿರೋದು ಏನಕ್ಕೆ ಹೇಳಿ, ಸ್ಯಾಟರ್ಡೆ, ಸಂಡೇ, ಮಂಡೇ 3 ದಿವಸ ಮಾರ್ಕೆಟ್ ಕ್ಲೋಸ್. ಒಂದೇ ಸತಿ ಇವತ್ತಿನ ದಿವಸ ಮಾರ್ಕೆಟ್ ಓಪನ್ ಆವಾಗ ನೆಟ್ಟಿಗೆ 2% ಗ್ಯಾಪ್ ಅಪ್. ಇವಾಗ ಈ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡಿಲ್ಲ, ನಮಗೆ ಗೊತ್ತೂ ಇಲ್ಲ. ಓಕೆ, ನಮಗೆ ಗೊತ್ತಿರೋದು ಒಂದೇ ಒಂದು ವಿಷಯ, ಏನದು, ಆ ಸಿಸ್ಟಮ್ ಏನು ಹೇಳುತ್ತೆ ಅದನ್ನು ಬಾಯಿ ಮುಚ್ಕೊಂಡು ಫಾಲೋ ಮಾಡ್ತೀವಿ. ನಮಗೆ ಗೊತ್ತಿರೋದು ಇಷ್ಟೇ. ಅದನ್ನು ಹೇಗೆ ಫಾಲೋ ಮಾಡಬೇಕು ಅಂತ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್ ಅಂತ 2 ದಿವಸ ಆನ್ಲೈನ್ ವರ್ಕ್ಶಾಪ್ ನಾವು ರೆಗ್ಯುಲರ್ ಆಗಿ ಯಾರ್ಯಾರು ಜಾಯ್ನ್ ಆಗ್ತಾರೋ ಅವ್ರಿಗೆ ಆ ಟ್ರೈನಿಂಗ್ ಕೊಡ್ತೀವಿ. ಆ ಆನ್ಲೈನ್ ವರ್ಕ್ಶಾಪಲ್ಲಿ ಇವಾಗ ಈ 26ನೇ ತಾರೀಕು 27ನೇ ತಾರೀಕು ಏಪ್ರಿಲ್ಗೆ ಆನ್ಲೈನ್ ವರ್ಕ್ಶಾಪ್ ಒಂದು ಬ್ಯಾಚ್ ಆರ್ಗನೈಸ್ ಆಗಿದೆ. ಸೊ ಆ ವರ್ಕ್ಶಾಪಲ್ಲಿ ನಾವು ತಿಳಿಸ್ತೀವಿ ಎಲ್ಲೆಲ್ಲಿ ಟ್ರೇಡ್ ತೊಗೊತೀವಿ, ಎಲ್ಲೆಲ್ಲಿ ಟ್ರೇಡ್ ತೊಗೋಬಾರ್ದು, ಯಾಕೆ ತೊಗೋಬಾರ್ದು, ಏನು ನಡೀತಿದೆ ಮಾರ್ಕೆಟ್ ಅಂತ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಇಷ್ಟೆಲ್ಲ ಡೀಟೇಲ್ ಆಗಿ ನಾವು ತಿಳಿಸ್ತೀವಿ. ಸೊ ಅಲ್ಲಿ ಬರೋಂಥವ್ರು ಅಲ್ಲಿ ಎಫರ್ಟ್ ಹಾಕಿ ಫೋಕಸ್ ಮಾಡಿ ಕೇಳಿಸ್ಕೊಂಡು ನೀಟಾಗಿ ಅರ್ಥ ಮಾಡ್ಕೊಂಡು ಆಮೇಲೆ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಕರೆಕ್ಟಾ? ಸೊ ಸ್ಟಾರ್ಟ್ ಮಾಡುವಾಗ ಅಲ್ಲಿ ಬಂದಿರೋಂಥ ಸಿಗ್ನಲ್ಸ್ ಪ್ರಕಾರ ಅಲ್ಲಿ ಟ್ರೇಡ್ ತೊಗೊಂಡಿಲ್ಲ, ಅದಕ್ಕೆ ಮುಂಚೆನೇ ಬೈ ಮಾಡ್ಕೋತಿದ್ವಿ, ಅದು ಗ್ಯಾಪ್ ಅಪ್ ಓಪನ್ ಆಯಿತು, ಒಳ್ಳೆಯದೇ ಅಲ್ವಾ. ನಾವು ಆಲ್ರೆಡಿ ಬೈಯಲ್ಲಿದ್ದೀವಿ, ಅದು ಗ್ಯಾಪ್ ಅಪ್ ಓಪನ್ ಆಯಿತು, ಸೂಪರ್. ಸರಿ, ಗ್ಯಾಪ್ ಅಪ್ ಓಪನ್ ಆಯಿತು, ನೆಕ್ಸ್ಟ್ ಏನು ಮಾಡೋಣ ಅಂದರೆ ಅಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಪ್ರೈಸ್ ಸ್ವಲ್ಪ ನಿಧಾನಕ್ಕೆ ಅಪ್ ಆ್ಯಂಡ್ ಡೌನ್ ಮಾಡ್ತಿರೋವಾಗ ಮಧ್ಯಾಹ್ನ 12:30 ಅಷ್ಟೊತ್ತಿಗೆ ಮೇಲ್ಗಡೆ ಒಂದು ಜಿಗ್ಜ್ಯಾಗ್ ಸಿಗ್ನಲ್ ಬಂದ್ಬಿಡ್ತು ID3ಅಲ್ಲಿ. ಆ ಟೈಮ್ಗೆ ಪ್ರೈಸು 23,338 ನಡೀತಿದೆ. ಸೊ ಯಾರಾದರೂ ಈ ಡೌಮ್ಯಾಂಟಿಕ್ ಮೆಥಡ್ ಪ್ರಕಾರ ಫಾಲೋ ಮಾಡಿದ್ರು ಅಲ್ಲಿ ಆ ಟೈಮ್ಗೆ ಕೆಳಗಡೆ ಬರೆದ್ಬಿಟ್ಟಿರೋದು ಎಕ್ಸಿಟ್ ಕಾಲ್ ಆಪ್ಷನ್ ನೌ ಅಂತ. ಓಕೆ, ಸೊ ನಾವು ಆಲ್ರೆಡಿ ಲಾಂಗ್ ಪೊಸಿಷನ್ ಇಟ್ಕೊಂಡು ಕೂತಿದ್ದೀವಿ, ಆಲ್ರೆಡಿ ಒಳ್ಳೆ ಮೂಮೆಂಟ್ ಬೇರೆ ಆಗಿದೆ, ಅಲ್ಲಿ ಜಿಗ್ಜ್ಯಾಗು ಬಂದಿದೆ. ಜಿಗ್ಜ್ಯಾಗ್ ಬಂದರೆ ಏನರ್ಥ ಅಂದರೆ ಟೆಂಪ್ರವರಿ ಪ್ರೈಸ್ ರಿವರ್ಸಲ್, ಅಲ್ಲಿಂದ ಸ್ವಲ್ಪ ರಿವರ್ಸ್ ಆಗಬಹುದು ಅನ್ನೋದಕ್ಕೆ ಅರ್ಥ. ಸೊ ಹಾಗಾಗಿ ಏನು ಮಾಡೋಣ, ಬಂದಿರೋ ಪ್ರಾಫಿಟ್ನ ಫಸ್ಟ್ ತೊಗೊಂಬಿಡೋಣ, ಎಕ್ಸಿಟ್ ಮಾಡ್ಕೊಂಬಿಟ್ಟಿರ್ತೀವಿ. ಎಕ್ಸಿಟ್ ಮಾಡಿದರೆ ಬೈ ಮಾಡಿರೋದು ನೋಡಿ 22,860, ಎಕ್ಸಿಟ್ ಮಾಡ್ತಾ ಇರೋದು 23,338. ಇದು ಮಾರ್ಕೆಟಲ್ಲಿ ಈ ಡೈನಮಿಕ್ ಲೈವ್ ಪ್ರಕಾರ ಯಾರಾದರೂ ನಾನು ಎವ್ರಿ ಹಾಫ್ ಆನ್ ಅವರ್ಗೆ ಒಂದು ಸತಿ ಬಂದು ಚೆಕ್ ಮಾಡ್ತೀನಿ ಅಂದರೆ ಸ್ಪೆಂಡ್ ಲೆಸ್ ದೆನ್ 1 ಮಿನಿಟ್ ಎವ್ರಿ 30 ಮಿನಿಟ್ಸ್, ಅಂದರೆ ಅರ್ಧ ಗಂಟೆಗೆ ಒಂದು ಸತಿ 1 ನಿಮಿಷಕ್ಕಿಂತ ಕಡಿಮೆ ಟೈಮ್ ಸ್ಪೆಂಡ್ ಮಾಡಿ ನೋಡಿ ಆ ಡೈನಮಿಕ್ ಲೈವಲ್ಲಿ ಏನು ಸಿಗ್ನಲ್ ಬರ್ತಿದೆ ಅದ್ರ ಪ್ರಕಾರ ಟ್ರೇಡ್ ಮಾಡಿ. ಈ ಥರ ಯಾರಾದರೂ ಟ್ರೇಡ್ ಮಾಡಿದರೆ 12:30ಗೆ ಈ ಟ್ರೇಡನ್ನು ಎಕ್ಸಿಟ್ ಮಾಡಿರೋರು. ಇನ್ನೂ ಸ್ವಲ್ಪ ಜನ ಇದ್ದಾರೆ, ಅವರೇನು ಮಾಡ್ತಾರೆ, ಸ್ಪೆಂಡ್ ಲೆಸ್ ದೆನ್ 1 ಮಿನಿಟ್ ಪರ್ ಅವರ್, ಅಂದರೆ 1 ಗಂಟೆಗೆ ಒಂದು ಸತಿ ನೀವು 1 ನಿಮಿಷಕ್ಕಿಂತ ಕಡಿಮೆ ಟೈಮ್ ಸ್ಪೆಂಡ್ ಮಾಡಿ ಆ ಡೈನಮಿಕ್ ಲೈವನ್ನು ಬಂದು ಚೆಕ್ ಮಾಡಿ, ಅಲ್ಲೇನೋ ಸಿಗ್ನಲ್ ಬಂದಿದ್ರೆ ಟ್ರೇಡ್ ಮಾಡಿ. ಈ ಥರ ಕೂಡ ಟ್ರೇಡ್ ಮಾಡೋರು ಇದ್ದಾರೆ. ಓಕೆ, ನನ್ನ ಕೈಲಿ ಅರ್ಧ ಗಂಟೆಗೆ ನೋಡೋಕ್ಕಾಗಲ್ಲ, 1 ಅವರ್ಗೆ ಒಂದು ಸತಿ ನೋಡ್ತೀನಿ, ನನಗಿರೋ ಕೆಪಾಸಿಟಿ ಇಷ್ಟೇ, ಟೈಮ್ ಕೊಡೋಕ್ಕಾಗೋದು ಇಷ್ಟೇ, ಅದ್ರ ಪ್ರಕಾರ ಟ್ರೇಡ್ ಮಾಡ್ತೀನಿ ಅಂದರೆ ಅವರು 12:55ಗೆ ಇಂಟ್ರಾ ವೀಕಲ್ಲು ಮೇಲ್ಗಡೆ ಜಿಗ್ಜ್ಯಾಗ್ ಸಿಗ್ನಲ್ ಬಂದ್ಬಿಡ್ತು, ಅಲ್ಲಿಗೆ ಲಾಂಗ್ ಪೊಸಿಷನ್ ಅವರು ಎಕ್ಸಿಟ್ ಮಾಡಿರ್ತಾರೆ. ಮಾಡಿದರೆ 23,335ಗೆ ಎಕ್ಸಿಟ್ ಮಾಡಿರ್ತಾರೆ. 12:30ಗೆ ಎಕ್ಸಿಟ್ ಮಾಡಿರೋರು 23,338ಗೆ ಮಾಡಿರೋರು ಇನ್ನೊಂದು ₹3 ಕಡಿಮೆಗೆ ಇಲ್ಲಿ ಎಕ್ಸಿಟ್ ಮಾಡಿರ್ತಾರೆ. ಒನ್ ವೇ ಆರ್ ದಿ ಅದರ್ ಪೊಸಿಷನ್ ಎಕ್ಸಿಟ್ ಆಯಿತು. ಕರೆಕ್ಟಾ? ಅದು ಎಕ್ಸಿಟ್ ಆಗೋದ್ರ ಜೊತೆಯಲ್ಲಿ ಅಲ್ಲಿ ಮೇಲ್ಗಡೆ ಒಂದು ಡೈನಮಿಕ್ ಸಿಗ್ನಲ್ ಬಂದಿದೆ, ಅದರದ್ದು ಸ್ಟ್ರೆಂತ್ ಏನಪ್ಪ ಅಂತ ನೋಡಿದ್ರೆ C3 ಅಂದ್ಬಿಟ್ಟು NDCಲಿ ಬರೆದಿದೆ. ಓಕೆ, ಸೊ ಡೈನಮಿಕ್ ಸಿಗ್ನಲ್ ಬಂದಿದೆ ಅಂದರೆ ಅಲ್ಲಿಂದ ಟರ್ನ್ ಆಗ್ಬೋದು, ರೆಡಿಯಾಗಿರಿ. ಜೊತೆಯಲ್ಲಿ ಜಿಗ್ಜ್ಯಾಗ್ ಕನ್ಫರ್ಮೇಷನ್ ಬಂದಿದೆಯಾ, ಬಂದಿರೋ ಪ್ರಾಫಿಟ್ ಬುಕ್ ಮಾಡಿ. ಸೊ ಇಲ್ಲಿ 470 ಪಾಯಿಂಟ್ಗಿಂತ ಜಾಸ್ತಿ ಬೆನಿಫಿಟ್ ಈ ಒಂದು ಟ್ರೇಡಲ್ಲಿ ಸಿಕ್ಕಿದೆ. ಕರೆಕ್ಟಾ? 470 ಪಾಯಿಂಟ್ಗಿಂತ ಜಾಸ್ತಿ ಅಂದರೆ ಎಷ್ಟಾಯಿತು, ಒಂದು ಲಾಟ್ ನಿಫ್ಟಿ ನೀವು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡಿದ್ರು 35,000ಕ್ಕಿಂತ ಜಾಸ್ತಿ ಬೆನಿಫಿಟ್ ನಿಮ್ಗೆ ಇಲ್ಲಿ ಸಿಕ್ಬಿಟ್ಟಿರೋದು. ನಿಜಾನ? ಇಲ್ಲಿ ಗ್ಯಾಪ್ ಅಪ್ ಆಗುತ್ತೆ, ಗ್ಯಾಪ್ ಅಪ್ಪಲ್ಲಿ ನಾವೇ ಟ್ರೇಡ್ ಮಾಡೋದು, ಇಷ್ಟೆಲ್ಲ ನಾವು ತಲೆ ಕೆಡ್ಸ್ಕೊಂಡಿಲ್ಲ. ಆ ಸಾಫ್ಟ್ವೇರ್ ಇರೋದು ಏನಕ್ಕೆ, ಆ ಗ್ಯಾಪ್ ಅಪ್ ಆಗೋಕ್ಕೆ ಮುಂಚೆನೇ ನಮಗೆ ಸಿಗ್ನಲ್ ಕೊಡೋದಕ್ಕೆ. ಸರಿ, ಇವಾಗ ನೀವು ಯೋಚನೆ ಮಾಡ್ತಿರ್ಬೋದು, ನಾವು ಬೈ ಮಾಡಿರೋದು 11ನೇ ತಾರೀಕು ಏಪ್ರಿಲ್, ಆ ದಿವಸನೂ ಗ್ಯಾಪ್ ಅಪ್ ಆಯ್ತಲ್ಲ, ಗ್ಯಾಪ್ ಅಪ್ ಆದಮೇಲೆ ತಾನೇ ನಿಮ್ಮ ಸಾಫ್ಟ್ವೇರ್ ಬೈ ಕೊಟ್ಟಿದೆ, ಅಂದರೆ ಆ ಗ್ಯಾಪ್ ಅಪ್ ಮಿಸ್ ಆಯ್ತಲ್ಲ ಅಂತ ನೀವು ಕೇಳ್ಬೋದು. ಕೇಳಿದಾಗ ನೋಡಿ, ಅಷ್ಟು ಬೇಗ ಕನ್ಕ್ಲೂಷನ್ಗೆ ಬರಬೇಡಿ. ಈ ಡೈನಮಿಕ್ ಲೈವ್ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡ ಮೇಲೆ ನೀವು ಅದನ್ನು ಯೂಸ್ ಮಾಡೋಕ್ಕಾಗೋದು. ಓಕೆ, ನಾನೊಂದು ಎಕ್ಸಾಂಪಲ್ಗೆ 11ನೇ ತಾರೀಕು ಬಂದಿರೋಂಥ ಒಂದು ಬೈಯಿಂಗ್ ಆಪರ್ಚುನಿಟಿ, ಅಲ್ಲಿಂದ ನಾನು ಟ್ರೇಡ್ ಸ್ಟಾರ್ಟ್ ಮಾಡಿದರೆ ಏನಾಗಿರೋದು ಅಂತ ನಿಮಗೆ
ತೋರಿಸಿದ್ದೀನಿ. ಬಟ್ ಇದನ್ನು ಡೈನಮಿಕ್ ಲೈವಲ್ಲಿ ಇರೋಂಥ ಇನ್ಫಾರ್ಮೇಷನ್ ಫುಲ್ಲಾಗಿ ನಾವು ನೋಡ್ಕೊಂಡು ಬಂದರೆ ಏನಾಯಿತು, ಫಸ್ಟ್ ಆಫ್ ಆಲ್ ಕೆಳಗಡೆ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಬಂದು, ಅಂದರೆ ಮಾರ್ಕೆಟ್ ಡೌನ್ ಬರ್ತಿರೋವಾಗ ಮೇಜರ್ ಸಿಗ್ನಲ್ ಬಂದು ಅಲ್ಲಿಂದ ಮೇಲೋಗಿ ತಿರ್ಗಾ ಒಂದು ರೌಂಡ್ ಡೌನ್ ಬರ್ತಿರೋವಾಗ 9ನೇ ತಾರೀಕು ಏಪ್ರಿಲ್ಗೆ ಬೆಳಗ್ಗೆ 10:55 ಅಲ್ಲಿ ಕೆಳಗಡೆ ಇಂಟ್ರಾ ವೀಕಲ್ಲಿ ಒಂದು ಸಣ್ಣ ಜಿಗ್ಜ್ಯಾಗ್ ಸಿಗ್ನಲ್ ಬಂದ್ಬಿಟ್ಟಿದೆ. ಇವಾಗ ಜಿಗ್ಜ್ಯಾಗ್ ಸಿಗ್ನಲ್ ಬಂದಿದೆ ಅಂದರೆ ಇದರ ಅರ್ಥ ಏನು, ಪ್ರೈಸ್ ಇಲ್ಲಿಂದ ಟರ್ನ್ ಆಗಬಹುದು. ನಾವು ನಮ್ಮ ಡೈನಮಿಕ್ ಮೆಂಬರ್ಸ್ಗೆ ಹೇಳ್ತಿರ್ತೀವಿ, ನೋಡಿ ಜಿಗ್ಜ್ಯಾಗೂ ಇದೆ, ಹಿಂದೆ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ಲು ಇದೆ, ಇಬ್ಬರು ಜೊತೆಲೇ ಇದ್ದಾರೆ, ಈ ಡೈನಮಿಕ್ ಮೇಜರ್ ಸಿಗ್ನಲ್ ಕೊಡುತ್ತೆ ಇಲ್ಲಿ ಸ್ಟ್ರೆಂತ್, ಇದಕ್ಕೆ ಅಲ್ಲಿಗೆ ಬೈ ಮಾಡಿ ಅಂತ ನಾವು ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡಿ ಕೂತಿರ್ತೀವಿ. ಸೊ ಅದ್ರ ಪ್ರಕಾರ ಅಂದರೆ ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆನೇ ನಾವು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ನಾವು ಬೈ ಮಾಡಿ ಮೇಲೋಗಿ ಮಾರ್ಕೆಟ್ ಡೌನ್ ಬರೋವಾಗ ಕೆಳಗಡೆ ಏನೇ ಜಿಗ್ಜ್ಯಾಗ್ ಬಂದ್ರೂ ಅಲ್ಲಿ ಬೈ ಮಾಡೋಣ ಅಂದ್ಬಿಟ್ಟು ಒಂದು ಡಿಸಿಷನ್ ಮಾಡೇ ಕೂತ್ಕೊಂಡಿರ್ತೀವಿ, ಬರೆದಿಟ್ಕೊಂಡು ಕೂತಿರ್ತೀವಿ. ಅದು ನೋಡಿದ್ರೆ ನಾವು ಪ್ಲ್ಯಾನ್ ಮಾಡ್ದಂಗೆ ಬಂತು, 9ನೇ ತಾರೀಕು 10:55 ಕೆಳಗಡೆ ಒಂದು ಜಿಗ್ಜ್ಯಾಗ್ ಸಿಗ್ನಲ್ ಕೊಡ್ತು. ಆ ಟೈಮ್ಗೆ ನೀವು ಬೈ ಮಾಡಿದರೆ 22,399ಗೆ ನೀವು ಬೈ ಮಾಡಿರ್ಬೋದಾಗಿತ್ತು. ಅಲ್ಲಿಗೆ ನೀವು ಬೈ ಮಾಡಿದರೆ ಅಲ್ಲಿಂದ ಏನಾಯಿತು, 11ನೇ ತಾರೀಕು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು. ಗ್ಯಾಪ್ ಅಪ್ ಓಪನ್ ಆದಾಗ ಅಲ್ಲಿ ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ ಬೈ ಕೊಟ್ಬಿಡ್ತು. ನೀವು ಇವಾಗ ಬೈ ಮಾಡಿರೋಂಥ ಪೊಸಿಷನ್ ಎಕ್ಸಿಟ್ ಮಾಡೋ ಅವಶ್ಯಕತೆ ಬರಲಿಲ್ಲ. ತಿರ್ಗಾ 11ನೇ ತಾರೀಕು ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಆ ಸ್ಪೀಡ್ ಸಿಗ್ನಲ್ ಸೆಲ್ ಕೊಡ್ತು. ಬಟ್ ಅಲ್ಲಿ ನಾವು ಟ್ರೇಡ್ ಮಾಡೋದಿಲ್ಲ, ಆ ಟ್ರೇಡ್ನ ಅವಾಯ್ಡ್ ಮಾಡ್ತೀವಿ, ಅಂದರೆ ಬೈ ಪೊಸಿಷನ್ ಎಕ್ಸಿಟ್ ಮಾಡೋ ಅವಶ್ಯಕತೆ ಬರಲಿಲ್ಲ. ಇವತ್ತು 15ನೇ ತಾರೀಕು ತಿರ್ಗಾ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು, ಕೊನೆಯಲ್ಲಿ 12:30ಗೆ ಅದನ್ನು ಎಕ್ಸಿಟ್ ಮಾಡಿರ್ತೀವಿ. 23,338 ಆ ಪ್ರೈಸ್ಗೆ ಎಕ್ಸಿಟ್ ಮಾಡಿರ್ತೀವಿ. ಬೈ ಮಾಡಿರೋದು ಎಷ್ಟಿಗೆ, 22,399. ಅಂದರೆ ಎಷ್ಟು ಪಾಯಿಂಟ್ ಸಿಕ್ತು, 900 ಪಾಯಿಂಟ್ಗಿಂತ ಜಾಸ್ತಿ ಬೆನಿಫಿಟ್ ನಿಮ್ಗೆ ಇಲ್ಲಿ ಸಿಕ್ಬಿಟ್ಟಿದೆ. ಅಂದರೆ ಕ್ಲೋಸ್ ಟು 70,000 ರುಪೀಸ್ ಪ್ರಾಫಿಟ್ ನಿಮಗೆ ಈ ಒಂದು ಟ್ರೇಡಲ್ಲೇ ಸಿಕ್ಕಿದೆ. ಈ ಒಂದು ಟ್ರೇಡಲ್ಲಿ ಆಗಿರೋದು 2 ಗ್ಯಾಪ್ ಅಪ್, ದೊಡ್ಡ ಗ್ಯಾಪ್ ಅಪ್ ಆಗಿದೆ. ಈ 2 ಗ್ಯಾಪ್ ಅಪ್ಪಲ್ಲೂ ನಾವು ಏನು ಮಾರ್ಕೆಟ್ನ ಅನಲೈಸ್ ಮಾಡಿಲ್ಲ, ಪ್ರಿಡಿಕ್ಟು ಮಾಡಿಲ್ಲ, ಅಲ್ಲಿ ಸುಮ್ಮನೆ ಸಿಗ್ನಲ್ ಬಂತ ಬೈ ಮಾಡಿ ಕೂತ್ಕೊಂಡ್ವಿ, ಅದ್ರ ಪಾರ್ಟ್ ಗ್ಯಾಪ್ ಅಪ್ ಆಯಿತು, ಪುಣ್ಯಕ್ಕೆ ನಮಗೆ ಬೆನಿಫಿಟ್ ಬಂತು, ಆ ಸಿಗ್ನಲ್ ಕೊಡ್ತು, ಇವಾಗ ಎಕ್ಸಿಟ್ ಮುಗೀತು ಕೆಲಸ. ಸಿಂಪಲ್ಲಾಗಿ, ಎಷ್ಟು ಸಿಂಪಲ್ಲಾಗಿ ನಾವು ಇಟ್ಕೊತೀವೋ ಅಷ್ಟು ಜಾಸ್ತಿ ಬೆನಿಫಿಟ್ ಬರುತ್ತೆ. ಎಷ್ಟು ನಾವು ಜಾಸ್ತಿ ಬುದ್ಧಿ ಉಪಯೋಗಿಸ್ತೀವೋ ಅಷ್ಟು ನಮಗೆ ಕಷ್ಟ ಜಾಸ್ತಿ ಆಗುತ್ತೆ ಟ್ರೇಡಿಂಗಲ್ಲಿ. ಏನಕ್ಕೆ ಹೇಳಿ, ನನ್ನ ಬುದ್ಧಿ ಉಪಯೋಗಿಸಿ ನಾನು ಅಲ್ಲಿ ಪೊಸಿಷನ್ ತೊಗೊಂಡಿರ್ತೀನಿ. ಮಾರ್ಕೆಟ್ ಹೆಚ್ಚು ಕಡಿಮೆ ಆದಾಗ ನನ್ನ ಬುದ್ಧಿ ಸರಿ ಇದೆಯಾ ಇಲ್ವಾ ಅಂತ ನನ್ನ ಮೇಲೆ ನನಗೆ ಡೌಟ್ ಬಂದುಬಿಟ್ರೆ ಆ ಟ್ರೇಡ್ ಇಲ್ಲಿಂದ ಪ್ರಾಫಿಟ್ ಬರುತ್ತೆ, ಹೌದಾ ಇಲ್ವಾ? ನಾನು ಐಡಿಯಾಸ್ ಯೂಸ್ ಮಾಡೋವಾಗ ಆ ಒಂದು ಭಯ ಎಲ್ರಿಗೂ ಇರುತ್ತೆ ಟ್ರೇಡಿಂಗಲ್ಲಿ, ಕರೆಕ್ಟ್ ಅಲ್ವಾ? ಐಡಿಯಾ ಯೂಸ್ ಮಾಡಿ ಟ್ರೇಡ್ ತೊಗೊಂಬಿಟ್ಟಿರ್ತೀವಿ, ಆಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಪೋಸಿಟ್ ಹೋಗ್ತಿರೋವಾಗ ನನ್ನ ಐಡಿಯಾ ರಾಂಗಾ, ನಾನೇನೋ ತಪ್ಪು ಮಾಡಿದ್ನ, ಈ ಕ್ವೆಶನ್ ನಮ್ಮ ಮೇಲೆ ಬಂದುಬಿಡತ್ತೆ, ಕರೆಕ್ಟಾ? ತುಂಬ ಕ್ಲಾರಿಟಿ ಇಟ್ಕೊಂಡು ಟ್ರೇಡ್ ಮಾಡೋಕ್ಕೆ ಮುಂಚೆನೇ ಕ್ಲಾರಿಟಿ ಇಟ್ಕೊಂಡು ಹೋಗಿ ಟ್ರೇಡ್ ಮಾಡೋರು, ಒಂದು ಪ್ಲ್ಯಾನಿಂಗು ಒಂದು ಪ್ರಿಪ್ರೇಷನ್ ಮಾಡಿ ಹೋಗಿ ಟ್ರೇಡ್ ಮಾಡೋಕ್ಕೆ ಹೋಗೋರು ತುಂಬ ಕಡಿಮೆ ಜನ. ಆ ಥರ ಯಾರಾದರೂ ಮಾಡ್ತಾರಂದರೆ ಅದು ನಮ್ಮ ಡೈನಮಿಕ್ ಮೆಂಬರ್ಸೇ ಅಂತ ನಾನು ತುಂಬ ಓಪನ್ನಾಗಿ ಅಷ್ಟು ಕ್ಲಾರಿಟಿಯಿಂದ ಹೇಳ್ಬೋದು. ಓಕೆ, ಯಾಕಂದರೆ ಅವ್ರಿಗೆ ಟ್ರೈನಿಂಗಲ್ಲಿ ಅವ್ರನ್ನ ಟ್ರೈನ್ ಮಾಡೋದು ಇಂಥದ್ರ ಮೇಲೆ. ಓಕೆ, ಪ್ಲ್ಯಾನಿಂಗ್ ಪ್ರಿಪ್ರೇಷನ್ ಮಾಡದೆ ನೋ ಟ್ರೇಡಿಂಗ್. ಅದಿಲ್ಲದೆ ಟ್ರೇಡಿಂಗ್ ಮಾಡ್ತಾಯಿದ್ದೀರಾ, ನೀವು ಡೈನಮಿಕ್ ಮೆಂಬರ್ ಆಗಿದ್ರೂ ನೀವು ತಪ್ಪು ಮಾಡ್ತೀರಾ, ನೀವು ತಪ್ಪು ದಾರಿಗೆ ಹೋಗ್ತೀರಾ ಅನ್ನೋ ವಿಷಯ ಎಲ್ಲ ಡೈನಮಿಕ್ ಮೆಂಬರ್ಸ್ಗೂ ಗೊತ್ತು. ಓಕೆ, ಸೊ ಈ ಬಿಗಿನಿಂಗ್ ಆಫ್ ದ ವಿಡಿಯೋ ನಾನು ಹೇಳ್ದಂಗೆ ಇವತ್ತು ಯಾರನ್ನೋ ಮೀಟ್ ಮಾಡಿ ಅವ್ರ ಕೊರತೆ ಟ್ರೇಡಿಂಗಲ್ಲಿ ಏನು ಈ ಥರ ಗ್ಯಾಪ್ ಅಪ್ಸ್ ಆಗಿಬಿಟ್ರೆ ನಾವು ಏನು ಮಾಡೋದು, ನಮ್ಮಂಥ ಕಾಮನ್ ಟ್ರೇಡರ್ಸ್ ಏನು ಮಾಡೋದು ಅಂದರೆ ನಾವು ಎಷ್ಟು ದಿವಸ ಹಿಂಗೆ ಹೇಳ್ಕೊಂಡು ಸುತ್ತಾಡೋಕ್ಕಾಗತ್ತೆ. ನಾನು ಕಾಮನ್ ಟ್ರೇಡರು, ನಾನು ಬಿಗಿನರು, ನಾನು ಸ್ಮಾಲ್ ಟ್ರೇಡರು, ನಾನು ಬಿಗ್ ಟ್ರೇಡರು, ನಾನು ಮೀಡಿಯಮ್ ಟ್ರೇಡರು, ಎಷ್ಟು ದಿವಸ ಹೇಳ್ಕೊಂಡು ಸುತ್ತಾಡ್ತೀರಾ? ಮಾರ್ಕೆಟ್ ಎಲ್ರಿಗೂ ಒಂದೇ, ನೀವು ಸಣ್ಣವರಾಗಿರಿ ದೊಡ್ಡವರಾಗಿರಿ ಎಲ್ರಿಗೂ ಒಂದೇ, ಮೂಮೆಂಟ್ ಎಲ್ರಿಗೂ ಒಂದೇ. ಏನು ನಿಮ್ಮ ಹತ್ರ ಕ್ಯಾಪಿಟಲ್ ಕಡಿಮೆ ಇರ್ಬೋದು, ಇನ್ನೊಬ್ಬರ ಹತ್ರ ಕ್ಯಾಪಿಟಲ್ ಜಾಸ್ತಿ ಇರ್ಬೋದು, ಇಷ್ಟು ಡಿಫ್ರೆನ್ಸ್. ಅದು ಬಿಟ್ಟರೆ ಒಬ್ರೊಬ್ರ ಹತ್ರ ಕ್ಲಾರಿಟಿ ಇರುತ್ತೆ ಟ್ರೇಡ್ ಮಾಡೋದಕ್ಕೆ. ಮೋಸ್ಟ್ ಆಫ್ ದಿ ಟ್ರೇಡರ್ಸ್ ಹತ್ರ ಕ್ಲಾರಿಟಿ ಇರೋದಿಲ್ಲ. ಕ್ಲಾರಿಟಿ ಇಲ್ಲದೆ ಇರೋವಾಗ ಏನಾಗುತ್ತೆ, ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿಬಿಡುತ್ತೆ. ಬಟ್ ಇವತ್ತಿನ ದಿವಸ ನಾನು ಏನು ಒಂದು ತುಂಬ ಖುಷಿಯಾಗಿ ನಿಮ್ಗೆಲ್ಲರಿಗೂ ಹೇಳ್ಕೊಬೋದು ಅಂದರೆ ಆ ಡಿಪೆಂಡೆನ್ಸಿ ಎಲ್ಲ ಅವಶ್ಯಕತೆ ಇಲ್ಲ. ಏನಕ್ಕೆ ಹೇಳಿ, ಡೈನಮಿಕ್ ಸಿಸ್ಟಮ್, ಡೈನಮಿಕ್ ಲೈಫ್ ಇದೆರಡು ಇದೆಯಲ್ಲ, ಇದೆರಡು ಇರೋವಾಗ ಯಾವ ಡಿಪೆಂಡೆನ್ಸಿನೂ ಬೇಡ. ಇವಾಗ ಇದು ಹೇಳಿದ್ರೆ ಯಾರಾದರೂ ಹೇಳ್ತಾರೆ, ಹಾಗಾದರೆ ಕೊನೆಯಲ್ಲಿ ಸಾಫ್ಟ್ವೇರ್ ಮೇಲೆ ಡಿಪೆಂಡೆನ್ಸಿ ಆಗಬೇಕಲ್ಲ. ಹೌದು,
ಒಂದು ನೀವು ರವಿಚಂದ್ರನ್ ಥರ ಕೂತ್ಕೊಂಡು ಇಯರ್ಸ್ ಟುಗೆದರ್ ಮೋರ್ ದೆನ್ ಎ ಡಿಕೇಡ್ ಟೈಮ್ ಸ್ಪೆಂಡ್ ಮಾಡಿ ಮಾರ್ಕೆಟ್ನೆಲ್ಲ ಡೀಪಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ. ಇಲ್ಲ ನಾನು ಕಲಿತೀನಿ ಜೊತೆಯಲ್ಲಿ ಟ್ರೇಡಿಂಗು ಮಾಡ್ತೀನಿ ಅಂದಾಗ ಎಕ್ಸ್ಪರಿಮೆಂಟ್ ಆಗುತ್ತೆ, ಟ್ರಯಲ್ ಆ್ಯಂಡ್ ಎರರ್ ಆಗುತ್ತೆ. ಟ್ರಯಲ್ ಆ್ಯಂಡ್ ಎರರಲ್ಲಿ ನಿಮ್ಮ ಟ್ರೇಡಿಂಗು ಯಾವ ಥರ ಆಗುತ್ತೆ, ಹೆಚ್ಚು ಕಡಿಮೆ ಆದರೆ ನಿಮ್ಮ ತೊಂದರೆ ಇಲ್ವಾ, ಅಷ್ಟು ಬ್ಯಾಕಪ್ ಇದೆಯಾ, ಅಷ್ಟು ಸ್ಟ್ರಾಂಗ್ ಇದ್ದೀರಾ, ಅದ್ರ ಮೇಲೆ ನೀವು ಡಿಸಿಷನ್ ತೊಗೊಳ್ಳಿ. ಇಲ್ವ ಅಂದರೆ ಆಲ್ರೆಡಿ ರೆಡಿಮೇಡ್ ಒಂದಿದೆ, ಅದರಲ್ಲೆಲ್ಲ ಆಟೋಮೆಟಿಕ್ ಅದೇ ಮಾಡುತ್ತೆ. ಅದು ಹೇಳಿದ್ದನ್ನು ಫಾಲೋ ಮಾಡ್ಕೊಂಡು ಹೋದರೆ ಬೆನಿಫಿಟ್ ಆಗುತ್ತಾ ಅನ್ನೋ ಒಂದು ಕ್ವೆಶ್ಚನ್ ಬಂದಾಗ, ಹಿಂದೆ ನಾನು ಎಷ್ಟೆಲ್ಲ ವೀಡಿಯೋಸ್ ಮಾಡಿದ್ದೀನಿ, ಈ ವಿಡಿಯೋಸ್ ಎಲ್ಲ ಮಾಡ್ತಿರೋದು ಇದ್ರ ಮೇಲೆ, ಈ ಡೈನಮಿಕ್ ಸಿಸ್ಟಮ್ ಮೇಲೆ, ಡೈನಮಿಕ್ ಲೈವ್ ಮೇಲೆ ಎಜುಕೇಟ್ ಮಾಡ್ತಿದ್ದೀನಿ. ನೀವು ಅದನ್ನೆಲ್ಲ ನೋಡಿದ್ರೆ ನಿಮಗೆ ಕ್ಲಾರಿಟಿ ಸಿಗತ್ತೆ, ಈಸ್ ಇಟ್ ರಿಯಲಿ ವರ್ತ್ ಅಂತ. ಆವಾಗ ನೀವು ಡಿಸೈಡ್ ಮಾಡಿ. ಇಲ್ಲ ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂದರೆ ಬೇಡ. ಆ ಥರ ಪಟ್ಟು ಡಿಸಿಷನ್ ತೊಗೋಬೇಡಿ. ಆ ಥರ ಪಟ್ಟು ಈ ಟ್ರೈನಿಂಗು ಕೋರ್ಸು ಅದು ಇದು ಅಂತ ನಾನು ಏನೆಲ್ಲ ಹೇಳ್ತೀನಿ ಅದನ್ನೆಲ್ಲ ಸುಮ್ಮನೆ ಬಂದು ಜಾಯ್ನ್ ಆಗಬೇಡಿ. ಬಟ್ ನಾನು ಏನೇನು ಟ್ರೇಡ್ಸ್, ಯಾವುದೇ ಎಕ್ಸಾಂಪಲ್, ಮಾರ್ಕೆಟಲ್ಲಿ ಆಗಿರೋಂಥ ಮೂವ್ಮೆಂಟ್, ಅದರಲ್ಲಿ ಮಾಡಿರೋಂಥ ಟ್ರೇಡ್, ಏನಕ್ಕೆ ಆ ಟ್ರೇಡ್ ಮಾಡಿರ್ತೀವಿ ಅನ್ನೋ ಡೀಟೇಲ್ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸಿಗ್ನಲ್ ಬಂತು ಬೈ ಮಾಡಿಬಿಟ್ವಿ ದುಡ್ಡು ಬಂದುಬಿಡ್ತು ಅಂತೆಲ್ಲ ನಾನು ಯಾವ ವೀಡಿಯೋಲ್ಲೂ ಹೇಳಿಲ್ಲ. ಸಿಗ್ನಲ್ ಬಂತು ಬೈ ಮಾಡಿರ್ತೀವಿ, ಯಾಕೆ ಬೈ ಮಾಡಬೇಕು? ಸಿಗ್ನಲ್ ಬಂತು ಎಕ್ಸಿಟ್ ಮಾಡಿರ್ತೀವಿ, ಯಾಕೆ ಎಕ್ಸಿಟ್ ಮಾಡಬೇಕು? ಏನದು ಮಾರ್ಕೆಟ್ ಸಿಚುವೇಶನ್, ಅಂಥ ಮಾರ್ಕೆಟ್ ಸಿಚುವೇಶನಲ್ಲಿ ಯಾವ ಥರ ಇದು ಸಿಂಪ್ಲಿಫೈ ಮಾಡ್ತು ನಮ್ಮ ಟ್ರೇಡಿಂಗ್. ಎಲ್ಲೂ ಕೂತ್ಕೊಂಡು ಅನಲೈಸ್ ಮಾಡಿ ಅಂತ ನಾನು ಎಲ್ಲೂ ಹೇಳೇ ಇಲ್ವಲ್ಲ, ಆ ಸಿಸ್ಟಮ್ ಎಲ್ಲ ಮಾಡ್ತಿದೆ, ಕರೆಕ್ಟ್ ಅಲ್ವಾ? ಸೊ ಆ ಥರ ನೀವು ಎಲ್ಲದನ್ನು ನೋಡಿದ್ರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಅದಾದಮೇಲೆ ನೀವು ಪ್ಲ್ಯಾನ್ ಮಾಡಿ. ಎಲ್ಲದಕ್ಕೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಮಾರ್ಕೆಟಲ್ಲಿ ಡೈಲಿ ಗ್ಯಾಪ್ ಅಪ್ ಆಗಲಿ, ಡೈಲಿ ಗ್ಯಾಪ್ ಡೌನ್ ಆಗಲಿ, ಇಲ್ಲ ಗ್ಯಾಪ್ ಅಪ್ಪು ಗ್ಯಾಪ್ ಡೌನ್ ಎಲ್ಲ ಥರದ್ದು ಆಗಲಿ, ಎಲ್ಲದಕ್ಕೂ ಸೊಲ್ಯೂಷನ್ ಇರೋಂಥ ಸಿಸ್ಟಮ್ ಈ ಡೈನಮಿಕ್ ಸಿಸ್ಟಮ್, ಡೈನಮಿಕ್ ಲೈವ್. ಅದಕ್ಕೆ ಕ್ಲಾರಿಟಿ ಕೊಡೋಂಥ ನಾವು ಮಾಡೋಂಥ ಪ್ರೋಗ್ರಾಮ್ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್. ಓನ್ಲಿ ದೋಸ್ ಪೀಪಲ್, ಯಾರಿಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂಥವ್ರು ಬಂದು ಜಾಯ್ನ್ ಆದರೆ ತೊಂದರೆ ಇಲ್ಲ. ಸುಮ್ಮನೆ ನನ್ನ ಹತ್ರ ದುಡ್ಡಿದೆ, ಸಾಫ್ಟ್ವೇರ್ ತೊಗೊಂಬಿಟ್ರೆ ದುಡ್ಡು ಬಂದುಬಿಡುತ್ತಂದರೆ ಸಾಫ್ಟ್ವೇರ್ ತೊಗೊಂಡ್ರೆ ದುಡ್ಡು ಬರೋದಿಲ್ಲ, ಅದನ್ನು ಯೂಸ್ ಮಾಡಿದ್ರೇ ದುಡ್ಡು ಬರೋದು, ಕರೆಕ್ಟ್ ಅಲ್ವಾ? ಅದರಲ್ಲೂ ಕರೆಕ್ಟಾಗಿ ಯೂಸ್ ಮಾಡಿದ್ರೇ ದುಡ್ಡು ಬರೋದು. ಕ್ಲಿಯರ್? ಐ ಹೋಪ್ ಗ್ಯಾಪ್ ಅಪ್ ಗ್ಯಾಪ್ ಡೌನಲ್ಲೂ ನೀವು ತೊಂದರೆ ಇಲ್ಲದೆ ಟ್ರೇಡ್ ಮಾಡೋದಕ್ಕೆ ಸಿಂಪಲ್ ದಾರಿ ಈ ಡೈನಮಿಕ್ ಲೈವಲ್ಲಿ ಒಂದು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಅರ್ಥ ಮಾಡಿಸಿದ್ದೀನಿ. ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊತೀನಿ. ನಮಸ್ಕಾರ.